ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ನಿಮಿಷಾಂಬ ದೇಗುಲವೂ ಕೂಡ ಬಂದ್ ಆಗತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಭಕ್ತರಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಸೊ ಹಾಗಾಗಿ ಭಕ್ತರು ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಿಮಿಷಾಂಬ ದೇಗುಲವನ್ನ ಕ್ಲೋಸ್ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನ 12ರಿಂದ ಭಕ್ತರಿಗೆ ನಿರ್ಬಂಧವನ್ನ ವಿಧಿಸಲಾಗ್ತಾ ಇದೆ. ಭಕ್ತರು ಸಹಕರಿಸೋದಕ್ಕೆ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಳ್ತಾ ಇದೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಇರುವಂತಹ ದೇಗುಲ ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ಪ್ರತೀತಿ ಇರುತ್ತೆ. ಕೆಲವರಿಗೆ ಹೊರಗಡೆ ಹೋಗೋದು, ಟ್ರಿಪ್ ಹೋಗೋದು, ಈ ಭಾಗದಲ್ಲಿ ನಾವು ಹೋಗಬೇಕು ಅನ್ನುವಂತಹ ಪ್ಲಾನ್ಸ್ಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ ಭಕ್ತಾದಿಗಳು. ಅದರಲ್ಲಿ ನಿಮಿಷಾಂಬ ದೇವಾಲಯವೂ ಕೂಡ ಒಂದು. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನೆರವೇರುವುದಿಲ್ಲ. ಈಗಾಗಲೇ ಭಕ್ತರ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಯಾರೂ ಕೂಡ ಬರಬೇಡಿ, ಭಕ್ತಾದಿಗಳು ಸಹಕಾರವನ್ನು ನೀಡಿ ಅಂತ ಹೇಳಿ ಕೋರ್ಕೊಂಡಿದೆ ಆಡಳಿತ ಮಂಡಳಿ. ಸೊ ಹಾಗಾಗಿ ಟ್ರಿಪ್ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದು ಎಸ್ಪೆಷಲಿ ದೇವಸ್ಥಾನಗಳಿಗೆ ನಾವು ಭೇಟಿಯನ್ನು ಕೊಡಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಏನಾದರೂ ನಿಮ್ಮ ಪ್ಲ್ಯಾನ್ಸ್ಗಳಿದ್ರೆ ಅದನ್ನು ಆದಷ್ಟು ಬೇಗ ನೀವು ಮಾಡ್ಕೊಳ್ಳಿ. 11 ಗಂಟೆ ಒಳಗಾಗಿ ನೀವು ಎಲ್ಲವನ್ನ ಮುಗಿಸ್ಕೊಂಡ್ರೆ ಒಳಿತು. 11 ಗಂಟೆ 12 ಗಂಟೆ ನಂತರ ಈ ನಿಮಿಷಾಂಬ ದೇವಸ್ಥಾನಕ್ಕೆ ಈ ಬಾಗಿಲನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಆಡಳಿತ ಮಂಡಳಿ. ಯಾಕೆ ಅಂತಂದರೆ ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವುದಿಲ್ಲ. ಬಹಳಷ್ಟು ದೇವಸ್ಥಾನಗಳು, ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಕ್ಲೋಸ್ ಮಾಡಿರ್ತವೆ, ಬಂದಾಗಿರುತ್ತೆ, ದಿಗ್ಬಂಧನವನ್ನು ಹಾಕಲಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಭಕ್ತಾದಿಗಳು ಬರಬೇಡಿ, ಸಹಕಾರವನ್ನು ನೀಡಿ, ಚಂದ್ರಗ್ರಹಣ ಇದೆ. ಸೊ ಹಾಗಾಗಿ ಅಂತ ಹೇಳಿ ಈ ಆಡಳಿತ ಮಂಡಳಿ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಆ ಮನವಿ ಪತ್ರವನ್ನು ಕೂಡ ಈ ಒಂದು ವಿಂಡೋದಲ್ಲಿ ಗಮನಿಸಬಹುದು. ದಿನಾಂಕ 7/9/2025 ಭಾನುವಾರ ಪೌರ್ಣಮಿಯ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಸದರಿ ದಿವಸದಂದು ಅಪರಾಹ್ನ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಭಕ್ತಾದಿಗಳಿಗೆ ಶ್ರೀಯವರ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ, ಮನವಿ ಕೋರ್ಕೊಂಡಿದೆ. ಸೊ ಹಾಗಾಗಿ ನಿಮ್ಮ ಪ್ಲ್ಯಾನ್ಗಳನ್ನು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂತಹ ಪ್ಲ್ಯಾನ್ಗಳನ್ನು ಮೊಟಕುಗೊಳಿಸಿದ್ರೆ ಒಳ್ಳೆಯದು.